ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪನ್ನೀರಲ್ಲಿ ದೋಸೆ ರೀತಿಯ ಒಂದು ಸ್ನ್ಯಾಕ್ಸನ್ನು ತೋರಿಸ್ತಾ ಇದ್ದೀನಿ. ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿರುವಂಥ ಒಂದು ಸ್ನ್ಯಾಕ್ಸು. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್. ಅದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಇಲ್ಲಿ ತವಾವನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೇ ಪನ್ನೀರನ್ನು ತುರಿತಾ ಇದ್ದೀನಿ. ನಿಮಗೆ ಸ್ಟವ್ ಮೇಲೇ ತುರಿಲಿಕ್ಕೆ ಬರಲಿಲ್ಲ ಅಂದರೆ ಕೆಳಗಡೆ ಇಟ್ಕೊಂಡು ಸಹ ನೀವು ತುರಿಬೋದು. ಕೆಳಗಡೆ ತುರಿದ್ಬಿಟ್ಟು ಆನಂತರ ಸ್ಟವನ್ನು ಆನ್ ಮಾಡಿ ತವಾವನ್ನು ಇಟ್ಟು ನೀವು ಬೇಯಿಸ್ಕೋಬೋದು. ಈಗ ನೋಡಿ ತುರಿದಾಗಿದೆ. ಸುತ್ತ ನಾವು ರೌಂಡ್ ಶೇಪ್ ಬರಲಿ ಅಂತ ಸುತ್ತ ಸ್ಪ್ರೆಡ್ ಆಗಿದೆಯಲ್ಲ ಅದನ್ನೆಲ್ಲ ರೌಂಡ್ ಶೇಪಿಗೆ ತಳ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ನಾನು ಎಗ್ಗನ್ನು ಬೇಯಿಸಿ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಎಗ್ಗನ್ನು ಬೇಯಿಸ್ಬಿಟ್ಟು ತುರಿದು ಇಟ್ಕೊಂಡಿರೋದು. ಈಗ ಸಣ್ಣದಾಗಿ ಉದ್ದುದ್ದವಾಗಿ ಕಟ್ ಮಾಡಿರೋ ಈರುಳ್ಳಿಯನ್ನು ಉದ್ದಕ್ಕೂ ನಾನು ಜೋಡಿಸ್ತಾ ಇದ್ದೀನಿ. ಟೊಮೊಟೊನೂ ಸಹ ಈರುಳ್ಳಿ ಥರನೇ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರೊಳಗಡೆ ಬೀಜ ತೆಗೆದುಬಿಟ್ಟು ಅದನ್ನು ಈ ರೀತಿ ಜೋಡಿಸ್ಕೋಬೇಕು. ನಾನು ಸೆಂಟ್ರಿಗೆ ಏನಕ್ಕೆ ಜೋಡಿಸ್ತಿದ್ದೀನಪ್ಪ ಅಂದರೆ ಆ ಕಡೆ ದೋಸೆಯನ್ನು ಫೋಲ್ಡ್ ಮಾಡೋದ್ರಿಂದ ಮಧ್ಯದಲ್ಲಿ ಮಾತ್ರ ಜೋಡಿಸ್ತಾ ಇದ್ದೀನಿ. ಅದ್ರ ಮೇಲೆ ಚೀಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸಹ ಇದ್ರ ಮೇಲೆ ಉದುರಿಸ್ಕೊಂಬೇಡಿ, ಇಲ್ಲಾಂದರೆ ತುಂಬ ಸಪ್ಪೆ ಅನಿಸುತ್ತೆ. ಪನ್ನೀರು ಮತ್ತು ಚೀಸಲ್ಲಿ ಉಪ್ಪಿನಂಶ ಇರುತ್ತೆ, ಆದರೂ ಸ್ವಲ್ಪ ಉಪ್ಪು ಬೇಕು ಅನಿಸುತ್ತೆ. ಉಪ್ಪು ಹಾಕಿರೋದು ಇದರಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಉಪ್ಪನ್ನು ಸ್ವಲ್ಪ ಹಾಗೆಯೇ ಬೆರಳಲ್ಲೇ ಸ್ಪ್ರೆಡ್ ಮಾಡಿ ಚೀಸಿನ ಪೀಸ್ಗಳನ್ನ ಇಡ್ತಾಯಿದ್ದೀನಿ. ಚೀಸು ಪನ್ನೀರು ಎಗ್ಗು ಇದ್ದರೆ 5 ಮಿನಿಟ್ಸಲ್ಲೇ ನಾವು ಈ ರೀತಿಯಾಗಿ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಅದ್ರ ಮೇಲೆ ಇನ್ನೂ ಸ್ವಲ್ಪ ಪನ್ನೀರ್ ತುರಿಯನ್ನು ನಾನು ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ ಈಗ ದೋಸೆ ಬೇಯ್ತಾ ಇದೆ. ಒಂದು ಸಾರಿ ಮಾಡಿ ನೋಡಿ, ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ 2 ಸೈಡನ್ನು ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡಿದ್ರೇ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ ಕಲರ್ ಅಲ್ವಾ. ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ. ಹಾಗೆಯೇ ದೊಡ್ಡವ್ರಿಗೂ ಇಷ್ಟ ಆಗೋ ರೀತಿಯೇ ಇದು ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ನೀವು ಕೂಡ ತುಂಬ ಇಷ್ಟಪಡ್ತೀರ. ಥ್ಯಾಂಕ್ ಯು.